ತಲುಪಿಸಬೇಕು. ಕರಪತ್ರ ನಿಮ್ಗೆ ಯಾಕೆ ಸಹಾಯ ಕೊಡ್ತಾ ಇದ್ದಾರೆ ಅಂದ್ರೆ, ನೀವು ಸಂಚಾರ ನಿಯಮಗಳಂದ್ರೆ ಟೆನ್ಷನ್ ಇದ್ದ ಗಾಡಿ ನಡೆಸಬಾರ್ದು, ಸ್ಪೀಡ್ ಡ್ರೈವಿಂಗ್ ಮಾಡಬಾರ್ದು, ವೇಗದ ಸ್ಥಿತಿಯಲ್ಲಿ ಇರಬೇಕು, ಹೆಲ್ಮೆಟ್ ಹಾಕಬೇಕು, ಸೀಟ್ ಬೆಲ್ಟ್ ಧರಿಸಬೇಕು. ಸೀಟ್ ಬೆಲ್ಟ್ ಯಾಕೆ ಹಾಕ್ಬೇಕ್ರಿ? ಕಾರ್ನಾಗ ಯಾಕೆ ಏನು ಉಪಯೋಗ ಇದೆ? ಏನಾಗ್ತದೆ ಸೇಫ್ಟಿ ಅಂದ್ರೆ ಯಾವ ಸೇಫ್ಟಿ ಏನು ಉಪಯೋಗ ಇದೆ? ಆಕ್ಸಿಡೆಂಟ್ ಆಗಿ ಗಾಡಿ ಬಿದ್ದರೆ ಈಗ ನಾವು ಹಿಂಗೆ ಕುಂದಿರ್ತೀವಿ, ಹಿಂಗೆ ಬಿದ್ದು ಗಾಡಿ ಅಂದ್ರೆ ಸೀಟ್ ಬೆಲ್ಟ್ ನಮ್ಗೆ ಯಾವ ರೀತಿ ಸಹಾಯ ಮಾಡ್ತದೆ? ಅದು ಏನ್ ಮಾಡ್ತದೆ, ಆ ಸೀಟ್ ನಿಂದ ಅದು ಸುಲಭ ಇರ್ತದೆ. ಬಟ್ ಆಕ್ಸಿಡೆಂಟ್ ಆದಾಗ ಅದು ಹಿಡ್ಕೊಂಡ್ಬಿಟ್ಟು ಅಷ್ಟೇ ಕೊಡಿಸ್ತದೆ. ಅಂದ್ರೆ ಡಿಸಾಸ್ಟರ್ ಏನಾರು ಆಗ್ಬಿಟ್ರೆ ಇನ್ನೊಂದು ನಾವು ಟೇಬಲ್ ಬಿಟ್ಟು ಕರ್ಕೊಂಡ್ಬಿಟ್ರೆ ಯಾಕೆ ಬಿದ್ರು ನಮ್ಮ ಟೇಬಲ್ ಸೇಫ್ಟಿ ಇರ್ತದೆ. ಹಾಗೆ ನಾವು ಹಿಂಗೆ ಬಿದ್ದಾಗ ಅದು ಹಿಂಗೆ ಹಿಡಿದು ನಮ್ಮನ್ನ ಅಲ್ಲಿ ಅಂಟಿಸ್ತದೆ, ಬೀಸಾಕೋದಿಲ್ಲ. ಆದ್ರಿಂದ ನಮಗೆ ರಕ್ಷಣೆ ಸಿಗ್ತದೆ. ಅದಕ್ಕೆ ಸೀಟ್ ಬೆಲ್ಟ್ ಹಾಕಬೇಕು. ಹೆಲ್ಮೆಟ್ ಯಾಕೆ ಹಾಕಬೇಕು ನಮಗೆಲ್ಲ ಗೊತ್ತಿದೆ. ಯಾಕಂದ್ರೆ ಟ್ರೈನ್ ಅಂದ್ರೆ ನಮ್ದು ಮೇನ್ ಸಿಪಿಯು. ಇಲ್ಲಿ ತುಂಬಾ ಮೃದುವಾದಂತೂ ಇದ್ರ ಜಾಗ, ಸೂಕ್ಷ್ಮ ಜಾಗ. ಏಟ್ ಬಿದ್ದರೆ ಮನುಷ್ಯ ಔಟ್ ಆಗ್ತದೆ. ಅದಕ್ಕೆ ಸ್ವಲ್ಪ ಏಟಾಗಿ ಸಣ್ಣ ಪುಟ್ಟದಾಗದೆ ಕಳ್ಕೋಬಹುದು. ಅದ್ರಲ್ಲಿ ಇರೋದನ್ನ ನಾವು ಸರ ಓದ್ಕೋಬೇಕು. ಯುವಕರು